ಈದ್ ಮಿಲಾದ್ಗೆ ಡಿಜೆಗೆ ಪರ್ಮಿಷನ್ ಕೊಡೋ ವಿಚಾರವೇ ಈಗ ಜಟಾಪಟಿಗೆ ಕಾರಣ ಆಗಿದೆ. ಈದ್ ಮಿಲಾದ್ ಮೆರವಣಿಗೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆಯ ಚಾಲೆಂಜ್ ಕೂಡ ಪೊಲೀಸರಿಗೆ ಇರುತ್ತೆ. ಸದ್ಯಕ್ಕೆ ಡಿಜೆ ವಿಚಾರವಾಗಿ ಇಲ್ಲಿ ಈ ರೀತಿಯ ಬೆಳವಣಿಗೆ ಆಗಿದೆ. ಈದ್ ಮಿಲಾದ್ ಮೆರವಣಿಗೆಗೆ ಡಿಜೆಗೆ ಬೇಡಿಕೆ, 2 ಡಿಜೆಗೆ ಅವಕಾಶವನ್ನು ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಬಾಗಲಕೋಟೆ ನಗರ ಠಾಣೆಯ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗ್ತಾ ಇರೋದು ಕಾರಣ ನಮಗೆ ಹೆಚ್ಚು ಡಿಜೆಗಳನ್ನು ನೀಡಿ ಅಂತ 5 ಡಿಜೆಗೆ ಅವಕಾಶ ನೀಡುವಂತೆ ನೂರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಮುಸಲ್ಮಾನರು ಈಗ ಈ ರೀತಿಯ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಏಕಾಏಕಿ ಜನರನ್ನ ಕರ್ಕೊಂಡು ಬಂದ್ರೆ ಹೇಗೆ ಅಂತ ಠಾಣೆಯ ಸಿಬ್ಬಂದಿ ಇವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ 2 ಡಿಜೆಗಳಿಗೆ ಅವಕಾಶವನ್ನ ನೀಡಲಾಗಿದೆ, ಆದ್ರೆ ಹೆಚ್ಚು ಡಿಜೆಗಳು ಅಂದ್ರೆ 5 ಡಿಜೆಗಳಿಗೆ ಅವಕಾಶ ನೀಡಿ ಅಂತ ಇವರ ಬೇಡಿಕೆ ಆಗಿದೆ. ರಿಕ್ವೆಸ್ಟ್ ಮಾಡಿದ್ರಿ ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸಿದ್ದು ದುತ್ತರ್ಗಾವಿ. ಈಗ ಫೋನ್ ಸಂಪರ್ಕದಲ್ಲಿ ಸಿದ್ದು, ಅರ್ಧ ಈ ರೀತಿಯ ಘರ್ಷಣೆಗೆ, ಈ ರೀತಿಯ ತಾರತಮ್ಯಕ್ಕೆ ಪೊಲೀಸರೇ ಕಾರಣೀಕರ್ತರಾಗ್ತಾರ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಗಣೇಶೋತ್ಸವ ಸಂದರ್ಭದಲ್ಲಿ ಡಿಜಿಗೆ ನಾವು ಪರ್ಮಿಷನ್ನೇ ಕೊಡೋದಿಲ್ಲ ಅಂತ ಹೇಳುವಂಥವ್ರು ಈದ್ ಮಿಲಾದ್ಗೆ 2 ಡಿಜೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಮಗೆ 2 ಬೇಕಾಗಿಲ್ಲ 5 ಬೇಕು ಅಂತ ಮತ್ತೆ ಅವರು ಬಂದಿರೋದು. ಈಗ ಫೈನಲ್ ಏನಾಗಿದೆ? ಈಗ ಶ್ರೀಪಾದ್ ಪಾಟೀಲ್, ಈಗಾಗಲೇ ಏನು ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಈಗಾಗಲೇ 2 ದಿನಗಳ ಹಿಂದೆ 2 ಡಿಜಿಗಳಿಗೆ ಪರ್ಮಿಷನ್ ಕೇಳಿದಂತ ಮುಸ್ಲಿಂ ಸಮುದಾಯದವರು ಏಕಾಏಕಿ ಇವತ್ತಿನ ದಿವಸ ಬೆಳಗ್ಗೆ ಏನು 11 ಗಂಟೆಗೆ ಪ್ರಾರಂಭವಾಗಿದ್ದ ಮೆರವಣಿಗೆ 11 ಗಂಟೆಗೆ ಏನು 2 ಮಾತ್ರ ಡಿಜೆಗಳಿಗೆ ಪರ್ಮಿಷನ್ ಇದೆ ಅಂತ ಪೊಲೀಸರು ಹೇಳಿದಾಗ, ಆದ್ರೆ ಇವು 5 ಡಿಜೆಗಳನ್ನು ಆನ್ ಮಾಡಿರ್ತಾರೆ. ಆಗ ಪೊಲೀಸ್ ಅಧಿಕಾರಿಗಳು ಆ 3 ಡಿಜೆಗಳನ್ನು ತಂದು ಪೊಲೀಸ್ ಠಾಣೆ, ಶಹರ್ ಪೊಲೀಸ್ ಠಾಣೆ ಮುಂದೆ ತರುತ್ತಾರೆ. ಆಗ ಎಲ್ಲಾ ಸಮುದಾಯದ ಮುಖಂಡರು ಕೂಡ ಏನು ಒಂದು ಪೊಲೀಸ್ ಠಾಣೆಯ ಮುಂದೆ ಬಂದು ಜಮಾಯಿಸಿ ನಮಗೆ ಇನ್ನೂ 3 ಡಿಜೆಗೆ ಪರ್ಮಿಷನ್ ನೀಡಬೇಕಂತ ಒತ್ತಾಯ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಏನು ಅಧಿಕಾರಿಗಳು ಠಾಣೆಯಲ್ಲಿದ್ದಂಥವ್ರು 2 ಡಿಜೆಗೆ ಈಗಾಗಲೇ ಪರ್ಮಿಷನ್ ಕೊಟ್ಟಾಗಿದೆ, ನೀವು 2 ಡಿಜೆ ಮೇಲೆ ಮುಗಿಸ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಮುಸ್ಲಿಂ ಸಮುದಾಯದ ಮುಖಂಡರು ಸಾಕಷ್ಟು ಜನ ಸೇರಿದ್ರಿಂದ ಇಲ್ಲ, ನಮಗೆ 5 ಡಿಜೆಗಳ ಪರ್ಮಿಷನ್ ಬೇಕು, ಹೀಗಾಗಿ ನಾವು ಇಲ್ಲೇ ನಿಂತು ತಮ್ಮ ಅನುಮತಿಯನ್ನು ತಗೊಂಡೇ ಹೋಗ್ತೀವಿ ಅನ್ನುವಂಥ ಒತ್ತಾಯದ ಮೇಲೆಗೆ ಎಲ್ಲ ಜನರು ಕೂಡ ನಗರ ಪೊಲೀಸ್ ಠಾಣೆ ಮುಂದೆ ಸೇರಿದ್ರು. ಈ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪೊಲೀಸ್ ಏನು ಬಾಗಲಕೋಟೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಬಂದ ಮೇಲೆ ಎಲ್ಲ ಒಂದು ಜನರನ್ನು ಕೂಡ ಚದುರಿಸುವಂತ ಕೆಲಸ ಆಯಿತು. ಜೊತೆಗೆ ಏನಂದ್ರೆ ಈಗಾಗಲೇ ಏನು 2 ಡಿಜಿಗಳಿಗೆ ಪರ್ಮಿಷನ್ ಕೊಟ್ಟಿದೆ ಅದನ್ನು ಮುಂದುವರಿಸಲು ನೀವು ಮಾಡ್ಕೊಂಡು ಹೋಗಿ, ಆದ್ರೆ ಹೆಚ್ಚಿನ ಕೊಡ್ಲಿಕ್ಕೆ ಬರಂಗಿಲ್ಲ ಅನ್ನುವಂತ ಮಾತನ್ನು ಹೇಳಿದಾಗ ಈಗಾಗಲೇ ಎಲ್ಲ ಒಂದು ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಈಗಾಗಲೇ ಸ್ಟೇಷನ್ ಇಂದ ಮೆರವಣಿಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಶ್ರೀಪಾದ್ ಪಾಟೀಲ್, ಥ್ಯಾಂಕ್ ಯು ಸಿದ್ದು ಮಾಹಿತಿಯಾಗಿ. ಈದ್ ಮಿಲಾದ್ಗೆ ಡಿಜೆಗೆ ಪರ್ಮಿಷನ್ ಕೊಡೋ ವಿಚಾರವೇ ಈಗ ಜಟಾಪಟಿಗೆ ಕಾರಣ ಆಗಿದೆ. ಈದ್ ಮಿಲಾದ್ ಮೆರವಣಿಗೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆಯ ಚಾಲೆಂಜ್ ಕೂಡ ಪೊಲೀಸರಿಗೆ ಇರುತ್ತೆ. ಸದ್ಯಕ್ಕೆ ಡಿಜೆ ವಿಚಾರವಾಗಿ ಇಲ್ಲಿ ಈ ರೀತಿಯ ಬೆಳವಣಿಗೆ ಆಗಿದೆ. ಈದ್ ಮಿಲಾದ್ ಮೆರವಣಿಗೆಗೆ ಡಿಜೆಗೆ ಬೇಡಿಕೆ, 2 ಡಿಜೆಗೆ ಅವಕಾಶವನ್ನು ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಬಾಗಲಕೋಟೆ ನಗರ ಠಾಣೆಯ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗ್ತಾ ಇರೋದು ಕಾರಣ ನಮಗೆ ಹೆಚ್ಚು ಡಿಜೆಗಳನ್ನು ನೀಡಿ ಅಂತ 5 ಡಿಜೆಗೆ ಅವಕಾಶ ನೀಡುವಂತೆ ನೂರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಮುಸಲ್ಮಾನರು ಈಗ ಈ ರೀತಿಯ ಒಂದು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಏಕಾಏಕಿ ಜನರನ್ನ ಕರ್ಕೊಂಡು ಬಂದ್ರೆ ಹೇಗೆ ಅಂತ ಠಾಣೆಯ ಸಿಬ್ಬಂದಿ ಇವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ 2 ಡಿಜೆಗಳಿಗೆ ಅವಕಾಶವನ್ನ ನೀಡಲಾಗಿದೆ, ಆದ್ರೆ ಹೆಚ್ಚು ಡಿಜೆಗಳು ಅಂದ್ರೆ 5 ಡಿಜೆಗಳಿಗೆ ಅವಕಾಶ ನೀಡಿ ಅಂತ ಇವರ ಬೇಡಿಕೆ ಆಗಿದೆ. ರಿಕ್ವೆಸ್ಟ್ ಮಾಡಿದ್ರಿ
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸಿದ್ದು ದುತ್ತರ್ಗಾವಿ. ಈಗ ಫೋನ್ ಸಂಪರ್ಕದಲ್ಲಿ ಸಿದ್ದು, ಅರ್ಧ ಈ ರೀತಿಯ ಘರ್ಷಣೆಗೆ, ಈ ರೀತಿಯ ತಾರತಮ್ಯಕ್ಕೆ ಪೊಲೀಸರೇ ಕಾರಣೀಕರ್ತರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಗಣೇಶೋತ್ಸವ ಸಂದರ್ಭದಲ್ಲಿ ಡಿಜಿಗೆ ನಾವು ಪರ್ಮಿಷನ್ನೇ ಕೊಡೋದಿಲ್ಲ ಅಂತ ಹೇಳುವಂಥವ್ರು ಈದ್ ಮಿಲಾದ್ಗೆ 2 ಡಿಜೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಮಗೆ 2 ಬೇಕಾಗಿಲ್ಲ 5 ಬೇಕು ಅಂತ ಮತ್ತೆ ಅವರು ಬಂದಿರೋದು. ಈಗ ಫೈನಲ್ ಏನಾಗಿದೆ? ಈಗ ಶ್ರೀಪಾದ್ ಪಾಟೀಲ್ ಈಗಾಗಲೇ ಏನು ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಈಗಾಗಲೇ 2 ದಿನಗಳ ಹಿಂದೆ 2 ಡಿಜಿಗಳಿಗೆ ಪರ್ಮಿಷನ್ ಕೇಳಿದಂತ ಮುಸ್ಲಿಂ ಸಮುದಾಯದವರು ಏಕಾಏಕಿ ಇವತ್ತಿನ ದಿವಸ ಬೆಳಗ್ಗೆ ಏನು 11 ಗಂಟೆಗೆ ಪ್ರಾರಂಭವಾಗಿದ್ದ ಮೆರವಣಿಗೆ 11 ಗಂಟೆಗೆ ಏನು 2 ಮಾತ್ರ ಡಿಜೆಗಳಿಗೆ ಪರ್ಮಿಷನ್ ಇದೆ ಅಂತ ಪೊಲೀಸರು ಹೇಳಿದಾಗ, ಆದರೆ 5 ಡಿಜೆಗಳನ್ನು ಆನ್ ಮಾಡಿರ್ತಾರೆ. ಆಗ ಪೊಲೀಸ್ ಅಧಿಕಾರಿಗಳು ಆ 3 ಡಿಜೆಗಳನ್ನು ತಂದು ಪೊಲೀಸ್ ಠಾಣೆ, ಶಹರ್ ಪೊಲೀಸ್ ಠಾಣೆ ಮುಂದೆ ತರುತ್ತಾರೆ. ಆಗ ಎಲ್ಲಾ ಸಮುದಾಯದ ಮುಖಂಡರು ಕೂಡ ಏನು ಒಂದು ಪೊಲೀಸ್ ಠಾಣೆಯ ಮುಂದೆ ಬಂದು ಜಮಾಯಿಸಿ ನಮಗೆ ಇನ್ನೂ 3 ಡಿಜೆಗೆ ಪರ್ಮಿಷನ್ ನೀಡಬೇಕಂತ ಒತ್ತಾಯ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಏನು ಅಧಿಕಾರಿಗಳು ಠಾಣೆಯಲ್ಲಿದ್ದಂಥವ್ರು 2 ಡಿಜೆಗೆ ಈಗಾಗಲೇ ಪರ್ಮಿಷನ್ ಕೊಟ್ಟಾಗಿದೆ, ನೀವು 2 ಡಿಜೆ ಮೇಲೆ ಮುಗಿಸ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಮುಸ್ಲಿಂ ಸಮುದಾಯದ ಮುಖಂಡರು ಸಾಕಷ್ಟು ಜನ ಸೇರಿದ್ರಿಂದ ಇಲ್ಲ, ನಮಗೆ 5 ಡಿಜೆಗಳ ಪರ್ಮಿಷನ್ ಬೇಕು, ಹೀಗಾಗಿ ನಾವು ಇಲ್ಲೇ ನಿಂತು ತಮ್ಮ ಅನುಮತಿಯನ್ನು ತಗೊಂಡೇ ಹೋಗ್ತೀವಿ ಅನ್ನುವಂಥ ಒತ್ತಾಯದ ಮೇಲೆಗೆ ಎಲ್ಲ ಜನರು ಕೂಡ ನಗರ ಪೊಲೀಸ್ ಠಾಣೆ ಮುಂದೆ ಸೇರಿದ್ರು. ಈ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪೊಲೀಸ್ ಏನು ಬಾಗಲಕೋಟೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಬಂದ ಮೇಲೆ ಎಲ್ಲ ಒಂದು ಜನರನ್ನ ಕೂಡ ಚದುರಿಸುವಂತ ಕೆಲಸ ಆಯಿತು. ಜೊತೆಗೆ ಏನಂದ್ರೆ ಈಗಾಗಲೇ ಏನು 2 ಡಿಜಿಗಳಿಗೆ ಪರ್ಮಿಷನ್ ಕೊಟ್ಟಿದೆ, ಅದನ್ನು ಮುಂದುವರಿಸಲು ನೀವು ಮಾಡ್ಕೊಂಡು ಹೋಗಿ, ಆದರೆ ಹೆಚ್ಚಿನ ಕೊಡ್ಲಿಕ್ಕೆ ಬರಂಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ ಈಗಾಗಲೇ ಎಲ್ಲ ಒಂದು ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಈಗಾಗಲೇ ಸ್ಟೇಷನ್ ಇಂದ ಮೆರವಣಿಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಶ್ರೀಪಾದ್ ಪಾಟೀಲ್, ಥ್ಯಾಂಕ್ ಯು ಸಿದ್ದು ಮಾಹಿತಿಯಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.